ಆತ್ಮೀಯ ವೀಕ್ಷಕರಿಗೆಲ್ಲ ಪಾಸಿಟಿವ್ ಕನ್ನಡ ಚಾನೆಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಸರ್ಪದೋಷ ನಿವಾರಣೆ, ಕಂಕಣ ಭಾಗ್ಯ ಮತ್ತು ಪುತ್ರ ಸಂತಾನದ ಹರಕೆಗಳಿದ್ದರೆ ತಪ್ಪದೆ ಈ ಕ್ಷೇತ್ರಕ್ಕೆ ಬನ್ನಿ. ನಿಮ್ಮ ಬಯಕೆ ಖಂಡಿತ ಈಡೇರುತ್ತೆ. ಹಾಗಿದ್ದರೆ ಯಾವುದು ಆ ಕ್ಷೇತ್ರ ಅಂತೀರಾ? ಅದೇ ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿಯ ಶ್ರೀ ಕ್ಷೇತ್ರ ನಾಗರನವಿಲೆ. ಈ ಕ್ಷೇತ್ರ ಸರ್ಪದೋಷ ನಿವಾರಣೆಗೆ ತುಂಬ ಪ್ರಸಿದ್ಧಿಯಾಗಿದ್ದು ಭಕ್ತರ ಅತ್ಯಂತ ಮೆಚ್ಚಿನ ತಾಣವಾಗಿದೆ. ಈ ಕ್ಷೇತ್ರಕ್ಕೆ ಕಾಲಿಟ್ಟರೆ ಎಂತಹ ಸರ್ಪದೋಷ ಇದ್ದರೂ ಪರಿಹಾರವಾಗಲಿದೆ ಎಂಬುದು ಭಕ್ತರ ಅಚಲವಾದ ನಂಬಿಕೆ. ಹೀಗಾಗಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಇನ್ನು ಸೋಮವಾರವಂತೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಇನ್ನು ಶ್ರೀ ಕ್ಷೇತ್ರಕ್ಕೆ ತಲುಪುವ ಮಾರ್ಗ ಎಂದರೆ ಹಾಸನದಿಂದ ಕುಂದೂರು ಮಠದ ಮಾರ್ಗವಾಗಿ 50 ಕಿಲೋಮೀಟರ್, ಚನ್ನರಾಯಪಟ್ಟಣದಿಂದ ಬಾಗೂರು ಮಾರ್ಗವಾಗಿ ಸಾಗಿದರೆ 27 ಕಿಲೋಮೀಟರ್, ತಿಪಟೂರಿನಿಂದ ಕಾರೆಹಳ್ಳಿ ಅಥವಾ ದಸರಿಘಟ್ಟ ಮಾರ್ಗವಾಗಿ ಸಾಗಿದರೆ 22 ಕಿಲೋಮೀಟರ್, ಅರಸೀಕೆರೆಯಿಂದ ಗಂಡಸಿ ಮಾರ್ಗವಾಗಿ ಸಾಗಿದರೆ 42 ಕಿಲೋಮೀಟರ್, ಮೈಸೂರಿನಿಂದ ಚನ್ನಪಟ್ಟಣ ಮಾರ್ಗವಾಗಿ 115 ಕಿಲೋಮೀಟರ್, ಬೆಂಗಳೂರಿನಿಂದ ಹಿರೇಸಾವೆ ಮಾರ್ಗವಾಗಿ 150 ಕಿಲೋಮೀಟರ್ ದೂರ ಇದೆ. ಇನ್ನು ವಾಹನಗಳ ಪಾರ್ಕಿಂಗಾಗಿ ಸಾಕಷ್ಟು ಜಾಗ ಇದೆ. ಯಾವುದೇ ಪಾರ್ಕಿಂಗ್ ಶುಲ್ಕವಾಗಲಿ ಮತ್ತು ದೇವಸ್ಥಾನದ ಪ್ರವೇಶ ಶುಲ್ಕವಾಗಲಿ ಇಲ್ಲ. ವೀಕ್ಷಕರೇ, ಈ ಕ್ಷೇತ್ರದ ಐತಿಹ್ಯದ ಕುರಿತ ಪ್ರತಿಯೊಂದು ಮಾಹಿತಿಯನ್ನು ವಿವರವಾಗಿ ತಿಳಿಸಿಕೊಡ್ತೇನೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಪ್ರೋತ್ಸಾಹಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸ್ಥಳ ಪುರಾಣದ ಪ್ರಕಾರ ಅಧಿಕ ಸಂಖ್ಯೆಯಲ್ಲಿ ನಾಗರಹಾವು ಹಾಗೂ ನವಿಲುಗಳು ವಾಸಿಸುತ್ತಿದ್ದ ಪ್ರದೇಶವಾದ್ದರಿಂದ ಇದಕ್ಕೆ ನಾಗರನವಿಲೆ ಎಂಬ ಹೆಸರು ಬಂದಿದೆ. ಇನ್ನು ಪುರಾಣಗಳ ಪ್ರಕಾರ ಉರಗ ಮಯೂರಪುರ ಎಂಬ ಹೆಸರಿನಿಂದ ಕರೆಯುತ್ತಿದ್ದ ಈ ಪ್ರದೇಶವನ್ನು ಕಾಲಕ್ರಮೇಣ ನಾಗರನವಿಲೆ ನಾಗೇಶ್ವರ ದೇವಾಲಯ ಅಂತ ಹೇಳಿ ಪ್ರಸಿದ್ಧಿ ಪಡೆದಿದೆ. ಜಮದಗ್ನಿ ಋಷಿಗಳು ಪೂಜಿಸಿದ ಹಾಗೂ ತಮ್ಮ ನೇತ್ರದ ಅಗ್ನಿಯನ್ನು ಈ ಶಿವಲಿಂಗದೊಳಗೆ ಸ್ಥಾಪಿಸಿದ್ದಾರೆ ಎಂಬುದಾಗಿ ಸ್ಥಳ ಪುರಾಣ ಶಾಸನಗಳು ಹೇಳುತ್ತೆ. ಜೊತೆಗೆ ಈ ಕ್ಷೇತ್ರ ಹಿಂದೂ, ಮುಸ್ಲಿಂ ಹಾಗೂ ಸರ್ವಧರ್ಮೀಯರ ಪ್ರೀತಿಯ ಭಾವೈಕ್ಯ ಸ್ಥಳನೂ ಆಗಿದೆ. ಜಮದಗ್ನಿ ಋಷಿ ತನ್ನ ಶಿಷ್ಯರೊಂದಿಗೆ ಲೋಕ ಸಂಚಾರ ಮಾಡುತ್ತಾ ತಿಪಟೂರು ಭಾಗದ ಈಗಿನ ನವಿಲೆ ಎಂದು ಹೆಸರಾಗಿರುವಂತಹ ಪ್ರದೇಶದ ಮಾರ್ಗವಾಗಿ ಬರ್ತಾ ಇರ್ತಾರೆ. ಆ ಕಾಲಕ್ಕೆ ನವಿಲೆ ಗ್ರಾಮ ದಟ್ಟ ಅರಣ್ಯದಿಂದ ಕೂಡಿದಂತಹ ಪ್ರದೇಶ ಆಗಿರುತ್ತೆ. ಹೀಗೆ ಬರ್ತಾ ಇದ್ದಂತಹ ಋಷಿಮುನಿಗಳಿಗೆ ಒಂದು ವಿಸ್ಮಯ ಗೋಚರಿಸುತ್ತೆ. ಒಂದು ನಾಗರಹಾವು ಮತ್ತು ನವಿಲು ಜೊತೆಯಲ್ಲಿ ಆಟವಾಡ್ತಾ ಇರೋದನ್ನು ಗಮನಿಸ್ತಾರೆ. ಹಾವು ಮತ್ತು ನವಿಲು ನಮಗೆ ಗೊತ್ತಿರೋ ಹಾಗೆ ಬದ್ಧ ವೈರಿಗಳು. ಆದರೆ ಇಲ್ಲಿ ಅವೆರಡೂ ಪರಸ್ಪರ ಸ್ನೇಹದಿಂದ ಸಲುಗೆಯಿಂದ ವರ್ತಿಸ್ತಾ ಇರ್ತವೆ. ಋಷಿಗಳಿಗೆ ಆ ಕ್ಷಣಕ್ಕೆ ಈ ದೃಶ್ಯವನ್ನು ನೋಡಿ ಆಶ್ಚರ್ಯ ಆಗುತ್ತೆ. ಈ ದೃಶ್ಯ ಯಾವುದೋ ಲೋಕ ಕಲ್ಯಾಣದ ಕಾರ್ಯಕ್ಕೆ ಸೂಚನೆ ಕೊಡ್ತಾ ಇದೆ ಅಂತ ಹೇಳಿ ಭಾವಿಸಿದಂತಹ ಜಮದಗ್ನಿ ಋಷಿ ತಮ್ಮ ಶಿಷ್ಯರೊಡಗೂಡಿ ಆ ಸ್ಥಳದಲ್ಲೇ ಒಂದು ಶಿವಪೂಜೆಯನ್ನು ನೆರವೇರಿಸ್ತಾರೆ. ನಂತರ ಅಲ್ಲಿನ ರಾಜರೊಬ್ಬರ ಸಹಾಯದಿಂದ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ತಮ್ಮ ತಪಶಕ್ತಿಯನ್ನು ವಿಲೀನಗೊಳಿಸ್ತಾರೆ. ಈ ಸ್ಥಳವೇ ನಾಗರನವಿಲೆ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ. ಕಷ್ಟ ಅಂತ ಹೇಳಿ ಬರುವಂತಹವರ ಅಭಿಷ್ಟಗಳು ನೆರವೇರಲಿ, ಸಕಲ ನಾಗದೋಷಗಳು ಪರಿಹಾರವಾಗಲಿ, ಅಂತಹ ಸ್ಥಳ ಇದಾಗಲಿ ಅಂತ ಹೇಳಿ ಅವರು ಆಶೀರ್ವದಿಸಿ ಅನುಗ್ರಹಿಸ್ತಾರೆ. ಋಷಿಮುನಿ ಜಮದಗ್ನಿ, ಪತ್ನಿ ರೇಣುಕಾದೇವಿ ಹಾಗೂ ಪುತ್ರ ಪರಶುರಾಮ ಪರ್ಯಟನೆ ಕೈಗೊಂಡಿದ್ದ ಸಂದರ್ಭದಲ್ಲಿ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರುವ ರೇಚನಹಳ್ಳಿಯಲ್ಲಿ ಅವರು ವಾಸ್ತವ್ಯ ಹೂಡಿದ್ದ ಜಮದಗ್ನಿ ದೇವಾಲಯಕ್ಕೆ ಬರುವುದಕ್ಕಾಗಿಯೇ ಒಂದು ಸುರಂಗವನ್ನು ಕೊರೆಸಿದ್ರು. ಇಂದಿಗೂ ಆ ಸುರಂಗ ಇದೆ. ಶ್ರೀ ಕ್ಷೇತ್ರದಲ್ಲಿ ಒಂದು ಸ್ನಾನದ ಅಥವಾ ಮಜ್ಜನದ ಬಾವಿ ಇದೆ. ನಾಗದೋಷ ನಿವಾರಣೆಗೆ ಮಜ್ಜನ ಬಾವಿ
ನೀರಿನಿಂದ ಸ್ನಾನ ಮಾಡಿ ಮುಡಿ ಕೊಟ್ಟು ನಂತರ ಉರುಳಿ ಸೇವೆ ಮೂಲಕ ಹಣ್ಣು ಕಾಯಿ ಅರ್ಪಿಸಬೇಕು. ಚರ್ಮ ರೋಗ ಇರುವವರು ಹರಕೆ ಹೊತ್ತು ಜನ್ಮ ನಕ್ಷತ್ರದ ಪ್ರಕಾರ ಪ್ರತಿ ವಾರ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಮಜ್ಜನ ಬಾವಿಯಿಂದ 3 ಕೊಡ ನೀರನ್ನು ಮೈಮೇಲೆ ಹಾಕಿಸಿಕೊಂಡು ಉರುಳು ಸೇವೆ ಮಾಡಿ ಪ್ರಸಾದ ರೂಪದಲ್ಲಿ ನೀಡುವ ಹುತ್ತದ ಮಣ್ಣು ಮತ್ತು ಗಂಧ ಲೇಪಿಸಿಕೊಳ್ಳುವುದರಿಂದ ಚರ್ಮ ರೋಗ ನಿವಾರಣೆಯಾಗುತ್ತೆ ಎಂಬ ನಂಬಿಕೆ ಇದೆ. ಇನ್ನು ಶ್ರೀ ಕ್ಷೇತ್ರ ನಾಗರನವಿಲೆಗೂ ರಾಮಾಯಣಕ್ಕೂ ನಂಟಿದೆ ಎಂಬ ನಂಬಿಕೆ ಇದೆ. ತ್ರೇತಾಯುಗದಲ್ಲಿ ಶ್ರೀರಾಮ ಇಲ್ಲಿಗೆ ಬಂದು ಹೋಗಿರುವುದಕ್ಕೆ ಕುರುಹುಗಳು ಇವೆ. ದ್ವಾಪರ ಯುಗದಲ್ಲಿ ಪಾಂಡವರು ಅಜ್ಞಾತವಾಸ ಮಾಡಿದ ಪುಣ್ಯಕ್ಷೇತ್ರವು ವಿಷ್ಣು ಭಕ್ತನಾದ ಚಂದ್ರಹಾಸನು ಈ ಕ್ಷೇತ್ರದಲ್ಲಿ ನೆಲೆಸಿದ್ದರೆಂಬ ವಿಚಾರ ಸ್ಥಳ ಪುರಾಣದಲ್ಲಿದೆ. ಈ ಗ್ರಾಮದ ಮತ್ತೊಂದು ವಿಶೇಷ ಏನೆಂದರೆ ನಾಗೇಶ್ವರ ದೇಗುಲದ ಸುತ್ತ ಇತರ 5 ದೇವಾಲಯಗಳಿದ್ದು ಅವು ಮಹತ್ವ ಪಡೆದಿವೆ. ಶ್ರೀ ಕ್ಷೇತ್ರದಲ್ಲಿ ನಾಗೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿಲ್ಲ, ಬದಲಾಗಿ ಅದು ಉದ್ಭವ ಮೂರ್ತಿಯಾಗಿದೆ. ಅನಂತರ ಈ ಕ್ಷೇತ್ರವನ್ನು ಪಂಚಲಿಂಗೇಶ್ವರ ಕ್ಷೇತ್ರವನ್ನಾಗಿ ಮಾಡಲಾಯಿತು. ಸೋಮೇಶ್ವರ, ಚಂಡಿಕೇಶ್ವರ, ಬ್ರಹ್ಮಲಿಂಗೇಶ್ವರ, ಸಿದ್ಧಲಿಂಗೇಶ್ವರ ಹಾಗೂ ನಾಗೇಶ್ವರ ಸ್ವಾಮಿ ದೇವಾಲಯಗಳು ಇಲ್ಲಿವೆ. ಇನ್ನು ಸ್ವಲ್ಪ ದೂರದಲ್ಲಿ ಪಾರ್ವತಮ್ಮನವರ ದೇವಾಲಯವೂ ಸಹ ಇದೆ. ಇಲ್ಲಿ ಈಶ್ವರ ಹಾಗೂ ವಿಷ್ಣು ದೇವರು ಒಂದೇ ದೇವಾಲಯದಲ್ಲಿವೆ. ಈ ದೇವತೆಗಳು ಪ್ರತ್ಯೇಕ ಗುಡಿಯಲ್ಲಿ ನೆಲೆಸಿರೋದು ಇಲ್ಲಿನ ವಿಶೇಷ. ಇನ್ನು ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ವಿಶೇಷವಾದಂತಹ ಪೂಜೆ ನಡೆಯುತ್ತೆ.
ಕ್ಷೇತ್ರದಲ್ಲಿ ಸರ್ಪದೋಷ ಪರಿಹಾರಕ್ಕಾಗಿ ನಾಗರಕಲ್ಲನ್ನು ಪ್ರತಿಷ್ಠಾಪಿಸಲಾಗುತ್ತೆ. ಈ ಹಿಂದೆ ನಾಗರಕಲ್ಲಿನ ಪ್ರತಿಷ್ಠಾಪನೆ ಮಾಡಲಾಗ್ತಿತ್ತು. ಆದರೆ ಅಪಾರವಾದಂತಹ ನಾಗರಕಲ್ಲುಗಳ ಸಂಗ್ರಹ ದೇವಸ್ಥಾನದ ಸುತ್ತಮುತ್ತಲೂ ಇದ್ದು, ಈಗ ದೇವಸ್ಥಾನದ ಆಡಳಿತ ಮಂಡಳಿ ನಾಗರಕಲ್ಲಿನ ಪ್ರತಿಷ್ಠಾಪನೆ ಬದಲು ಚಿನ್ನ ಅಥವಾ ಬೆಳ್ಳಿ ರೂಪದಲ್ಲಿ ವಿಗ್ರಹ ನೀಡಲು ಮನವಿ ಮಾಡಿದೆ. 2014ರಿಂದಲೇ ನಾಗರಕಲ್ಲಿನ ಪ್ರತಿಷ್ಠಾಪನೆಯನ್ನು ನಿಲ್ಲಿಸಲಾಗಿದೆ. ದೇವಸ್ಥಾನದ ಸುತ್ತಲೂ 16,000 ನಾಗರಕಲ್ಲುಗಳ ಪ್ರತಿಷ್ಠಾಪನೆಯಾಗಿರುವುದನ್ನು ನೀವು ಕಾಣಬಹುದಾಗಿದೆ. ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆಂದೇ ಪ್ರತಿದಿನ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿಶಾಲವಾದ ಪ್ರತ್ಯೇಕ ದಾಸೋಹ ಭವನ ನಿರ್ಮಾಣ ಮಾಡಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವೀಕ್ಷಕರೇ, ನವಿಲಿಗೆ ಸಮೀಪದಲ್ಲಿರುವಂತಹ ಪ್ರವಾಸಿ ಕ್ಷೇತ್ರಗಳೆಂದರೆ ನುಗ್ಗೇಹಳ್ಳಿ ಶ್ರೀ ಹೊಯ್ಸಳ ಲಕ್ಷ್ಮೀ ದೇವಸ್ಥಾನ 13 ಕಿಲೋಮೀಟರ್, ಮೊಸಳೆ ದೇವಸ್ಥಾನ 13 ಕಿಲೋಮೀಟರ್, ತಿಪಟೂರಿನ ಶ್ರೀ ಕೆರೆಕೋಡಿ ರಂಗಾಪುರ ಮಠ 16 ಕಿಲೋಮೀಟರ್, ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟ 19 ಕಿಲೋಮೀಟರ್, ಕುಂದೂರು ಮಠ 23 ಕಿಲೋಮೀಟರ್, ಅರಸೀಕೆರೆ ಜೇನುಕಲ್ಲು ಸಿದ್ದೇಶ್ವರ ಬೆಟ್ಟ 40 ಕಿಲೋಮೀಟರ್ ದೂರದಲ್ಲಿವೆ. ವೀಕ್ಷಕರೇ, ಇಂತಹ 100 ಐತಿಹಾಸಿಕ ಪ್ರವಾಸಿ ಸ್ಥಾನಗಳ ವಿಡಿಯೋಗಳು ನಮ್ಮಲ್ಲಿ ಲಭ್ಯವಿವೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ.